ಹಾಯ್ ಹಲೋ ನಮಸ್ಕಾರ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಶ್ರೀ ಚಕ್ರ ಅಥವಾ ಶ್ರೀ ಯಂತ್ರದ ಬಗ್ಗೆ ಕಮೆಂಟ್ನಲ್ಲಿ ಒಬ್ರು ಕೇಳಿದ್ರು, ಅದಕ್ಕೋಸ್ಕರ ಈ ವಿಡಿಯೋ. ನೀವು ಶ್ರೀ ಚಕ್ರ ಅಥವಾ ಶ್ರೀ ಯಂತ್ರದ ಆರಾಧಕರ ಅಥವಾ ನಿಮಗೇನು ಶ್ರೀ ಚಕ್ರದ ಬಗ್ಗೆ ತಿಳಿದುಕೊಳ್ಬೇಕಾ, ನಿಮಗೂ ಪೂಜೆ ಮಾಡಬೇಕು ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಲಲಿತಾ ಸಹಸ್ರನಾಮ ಹೇಳ್ತಾ ಇದ್ದೀರಿ, ನಾನು ಶ್ರೀ ಚಕ್ರ ತಂದು ಇಡಬಹುದಾ ಅನ್ನುವ ಗೊಂದಲಕ್ಕೆ, ಆ ಥರ ಏನಾದರೂ ಗೊಂದಲ ಮನಸ್ಸಲ್ಲಿ ಇದ್ದರೆ ಈ ವಿಡಿಯೋ ನಿಮಗೆ. ಬಹಳ ಜನರು ಶ್ರೀ ಯಂತ್ರ ಅಥವಾ ಶ್ರೀ ಚಕ್ರವನ್ನ ಲಕ್ಗೆ, ವಾಸ್ತು ಯಂತ್ರ ಅಥವಾ ಹಣ ಸಂಪತ್ತು ಕೊಡುವ ಉಪಕರಣ ಅಂತ ನೋಡ್ತಾರೆ. ಆದರೆ ನಿಜವಾಗಿ ನೋಡಿದರೆ ಶ್ರೀ ಚಕ್ರ ಅಥವಾ ಶ್ರೀ ಯಂತ್ರ ಸಂಪೂರ್ಣ ಸೃಷ್ಟಿಯ ನಕ್ಷೆ ಮತ್ತು ಆ ಲಲಿತಾಂಬಿಕೆಯ ದೇಹ. ಶ್ರೀ ಚಕ್ರ ಅಂದ್ರೆ ಕೇವಲ ಜ್ಯಾಮಿತಿಯಲ್ಲ, ಅದು ಚೇತನ ಮತ್ತು ಶಕ್ತಿಯ ಜೀವಂತ ಸಂಯೋಗ. ಶ್ರೀಚಕ್ರ ಆರಾಧನೆಯ ಮುಖ್ಯ ಉದ್ದೇಶ ಮೊದಲನೆಯದು ಮನದ ಶುದ್ಧಿ. ನಮ್ಮ ಮನಸ್ಸಿನಲ್ಲಿ ಇರುವ ಅಸೂಯೆ, ಭಯ, ಅಹಂಕಾರ, ಕೋಪ ಇವುಗಳನ್ನು ಕ್ರಮಬದ್ಧ ಪೂಜೆಯಿಂದ ನಿಧಾನವಾಗಿ ಕರಗಿಸುತ್ತೆ. ಎರಡನೆಯದು ಅಭ್ಯಾಸಗಳ ಪರಿವರ್ತನೆ. ನಾವು ಪ್ರತಿದಿನ ಮಾಡುವ ಕ್ರಮಗಳು ನಮ್ಮ ಒಳಗಿನ ಚಿಂತನೆ ಮಾದರಿಯನ್ನ ಬದಲಾಯಿಸುತ್ತೆ. ಶ್ರೀಚಕ್ರ ಪೂಜೆ ಒಂದು ಮನಸ್ಸಿನ ರೀಪ್ರೋಗ್ರಾಮಿಂಗ್ ಅಂತ ಹೇಳ್ಬೋದು. ಮೂರನೆಯದು ಅಂತರಶಕ್ತಿ ಜಾಗೃತಿ. ನಮ್ಮ ಒಳಗಿನ ಸುಪ್ತ ಶಕ್ತಿಯನ್ನು ನಿಧಾನವಾಗಿ ಎಚ್ಚರಗೊಳಿಸುತ್ತೆ. ನಾಲ್ಕನೆಯದು ಲೌಕಿಕ ಸಮತೋಲನ ಮತ್ತು ಆಧ್ಯಾತ್ಮಿಕ ಉನ್ನತಿ. ಈ ಸಾಧನೆ ಲೋಕ ತ್ಯಜಿಸುವುದಕ್ಕಲ್ಲ, ಇಲ್ಲಿ ಇದ್ದಾಗಲೇ ಲೌಕಿಕವಾಗಿ ಆಧ್ಯಾತ್ಮಿಕವಾಗಿ ಎರಡರಲ್ಲೂ ಉನ್ನತಿಯನ್ನ ಸಾಧಿಸುವುದಕ್ಕಾಗಿ. ನಮ್ಮೊಳಗಿನ ಶಕ್ತಿ ಕುಂಡಲಿನಿ ಚೈತನ್ಯವನ್ನ ಜಾಗೃತಗೊಳಿಸುತ್ತೆ ನಿಧಾನವಾಗಿ. ದೇವಿಯನ್ನು ಹೊರಗೆ ಮಾತ್ರವಲ್ಲ, ಒಳಗೆಯೂ ಅನುಭವಿಸುವ ಸಾಧನೆ ಇದು. ಶ್ರೀಚಕ್ರವು ಶಿವ ಮತ್ತು ಶಕ್ತಿ ಬೇರೆ ಬೇರೆ ಅಲ್ಲ ಎಂಬ ಅದ್ವೈತ ತತ್ವವನ್ನ ಹೇಳ್ತದೆ. ಶಿವ ಶುದ್ಧ ಚೇತನ ಶಕ್ತಿ, ಚೇತನದ ಸೃಜನ ಶಕ್ತಿ. ಶಿವ ಅಂದ್ರೆ ನಿರಾಕಾರ, ನಿಶ್ಚಲ, ಸಾಕ್ಷಿಭಾವ, ಅಚಲ ಮೌನ. ಅದು ಬೆಳಕಿನಂತಿದೆ, ಆದರೆ ಇನ್ನು ಬೆಳಗಲು ಏನೂ ಇಲ್ಲದ ಸ್ಥಿತಿ. ಅಂದ್ರೆ ಶಕ್ತಿ ಎಂದ್ರೆ ಚಲನೆ, ಚಿಂತನೆ, ಕಾಲ, ಸ್ಥಳ, ರೂಪ, ಶಬ್ದ, ಜಗತ್ತು ಇವೆಲ್ಲವೂ ಶಕ್ತಿಯ ವ್ಯಕ್ತ ರೂಪ. ಇಬ್ಬರು ಬೇರೆ ಬೇರೆ ಅಲ್ಲ. ಬೆಂಕಿ ಮತ್ತು ಅದರ ಉಷ್ಣತೆ, ಸಮುದ್ರ ಮತ್ತು ಅದರ ಅಲೆ, ಹೀಗೆ ಒಂದರಿಂದ ಇನ್ನೊಂದನ್ನ ಬೇರ್ಪಡಿಸಲು ಸಾಧ್ಯವಿಲ್ಲ. ಶ್ರೀಚಕ್ರದ ಜ್ಯಾಮಿತಿ ಸ್ವತಃ ಶಿವಶಕ್ತಿ ಸಂಯೋಗ. ಕೆಳಮುಖವಾಗಿ ಇರುವ 5 ತ್ರಿಕೋನಗಳು ತಾಯಿ ಲಲಿತಾಂಬಿಕೆಯ ಪ್ರತೀಕ, ಅಂದ್ರೆ ಶಕ್ತಿಯ ಪ್ರತೀಕ. 4 ಮೇಲ್ಮುಖ ತ್ರಿಕೋನಗಳು ಶಿವನ ಪ್ರತೀಕ, ಅಂದ್ರೆ ಶಿವತತ್ವ. ಅದು ಮಧ್ಯದ ಬಿಂದು ಶಿವ ಶಕ್ತಿ ಸಂಪೂರ್ಣ ಏಕೀಭವ. ಅಲ್ಲಿ ಭೇದ ಅನ್ನೋದು ಇಲ್ಲ. ತಂತ್ರದಲ್ಲಿ ದೇವಿಯನ್ನ 3 ರೂಪಗಳಲ್ಲಿ ಸಮೀಪಿಸಲು ಸಾಧ್ಯ. ಮಂತ್ರ, ಶಬ್ದ ರೂಪ. ಪ್ರತಿಯೊಂದು ಮಂತ್ರವೂ ಕೂಡ ಆಕೆಯ ಶರೀರ, ಆಕೆಯೇ ಆಗಿದ್ದಾಳೆ. ಯಂತ್ರ ಆಕಾರ ರೂಪ, ನಕ್ಷೆಯ ರೂಪದಲ್ಲಿ ಕೂಡ ಆಕೆಯೇ ಇರುವಂತಹದ್ದು. ಮೂರನೇದು ಪೂಜೆ, ಕ್ರಿಯಾರೂಪ. ಈ 3 ಸೇರಿದಾಗ ಆರಾಧನೆ ಪೂರ್ಣವಾಗುತ್ತೆ. ಮೂರನೇದು ಶ್ರೀಚಕ್ರದಲ್ಲಿ 9 ಆವರಣಗಳಿದೆ. ಈ 9 ಪದರಗಳು ಕೇವಲ ಜ್ಯಾಮಿತಿಯಲ್ಲ, ಅವು ಬ್ರಹ್ಮಾಂಡದ ಪದರಗಳು, ದೇಹದ ಪದರಗಳು, ಮನಸ್ಸಿನ ಪದರಗಳು, ಭಾವನೆಗಳ ಪದರಗಳು. ಸಾಧಕನು ಹೊರಗಿನ ವಲಯದಿಂದ ಒಳಗಿನ ಬಿಂದು ಕಡೆಗೆ ಸಾಗುವುದು. ಅದು ಅಹಂಕಾರದಿಂದ ಶರಣಾಗತಿಯ ಕಡೆಗೆ ಪ್ರಯಾಣ. ಆವರಣ ಪೂಜೆ ಅಂದ್ರೆ ದೇಹದ ಮೂಲಕ ಧ್ಯಾನ, ಹೊರಗಿನ ಕ್ರಮ, ಒಳಗಿನ ಪರಿವರ್ತನೆಗೆ ತರಬೇತಿ. ಇನ್ನೊಂದು ವಿಡಿಯೋದಲ್ಲಿ ಭೂಪುರದಿಂದ ಹಿಡಿದು ಒಳಗೆ ಬಿಂದುವಿನ ತನಕ ಫುಲ್ ಡೀಟೇಲ್ಡ್ ವಿಡಿಯೋ ಮಾಡೋಣ. ಪ್ರತಿ ಆವರಣದಲ್ಲಿ ಯಾವ್ಯಾವ ದೇವತೆಗಳಿದ್ದಾರೆ ಎಲ್ಲ ಡೀಟೇಲ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಆದರೆ ಈಗ ಅಷ್ಟು ಡೀಟೇಲ್ ಆಗಿ ಹೋಗಲ್ಲ. ಈಗ ಗಮನವಿಟ್ಟು ಕೇಳಬೇಕಾದ ಒಂದು ವಿಷಯ ಏನಪ್ಪಾ ಅಂತಂದ್ರೆ, ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಏನು ಅಂತ. ಪ್ರತಿಷ್ಠಾಪನೆ ಅಂದ್ರೆ ಶ್ರೀಯಂತ್ರವನ್ನ ಮ್ಯಾಜಿಕ್ ಮಾಡಿ ಆಕ್ಟಿವೇಶನ್ ಮಾಡೋದು ಅಲ್ಲ.
ಅದು ಆಹ್ವಾನ, ಆತಿಥ್ಯ, ಸ್ಥಿರೀಕರಣ. ಅಂದರೆ ಆ ತಾಯಿ ಲಲಿತಾಂಬಿಕೆಯನ್ನ ಮನಸ್ಸಿನಲ್ಲಿ ಆಹ್ವಾನಿಸಿ ಆದರ ಆತಿಥ್ಯ ಕೊಟ್ಟು ಕೂರಿಸುವುದು. ಇದೇ ಪ್ರತಿಷ್ಠಾಪನೆ. ಆದರ ಆತಿಥ್ಯ ಅಂದರೆ ಮನೆಗೆ ಗೆಸ್ಟ್ಗಳು ಬಂದಾಗ ಬನ್ನಿ ಕೂತ್ಕೊಳ್ಳಿ ಅಂತ ಹೇಳಿ ಹೇಗೆ ಉಪಚಾರ ಮಾಡ್ತೇವೆ, ಹಾಗೇನೆ ಪಂಚ ಉಪಚಾರ, ಷೋಡಶೋಪಚಾರ, ಚತುಷ್ಷಷ್ಠಿ ಉಪಚಾರ. ಅಂದರೆ ಪಂಚೋಪಚಾರ ಅಂದರೆ 5 ಥರದ ಉಪಚಾರ, ಷೋಡಶೋಪಚಾರ ಅಂದರೆ 16 ರೀತಿಯ ಉಪಚಾರ, ಷಷ್ಠೋಪಚಾರ ಚತುಷ್ಷಷ್ಠಿಯೋಪಚಾರ ಅಂತಂದರೆ 64 ರೀತಿಯ ಉಪಚಾರಗಳಿಂದ ಆಕೆಯ ಪೂಜೆ ಮಾಡುವಂತಹದ್ದು. ಶ್ರೀವಿದ್ಯೆಯಲ್ಲಿ ಶ್ರೀಕ್ರಮದ ಮಹತ್ವ ಬಹಳ ಮುಖ್ಯ. ಮನಸ್ಸಿಗೆ ತರಬೇತಿ, ಪ್ರಾಣಶಕ್ತಿಗೆ ರಕ್ಷಣಾ ಗೋಡೆ, ಅಹಂಕಾರದ ಹೆಚ್ಚಳ ತಪ್ಪಿಸುವುದು, ಸಾಧನೆ ಸ್ಥಿರವಾಗಿಡುವುದು. ಕ್ರಮವಿಲ್ಲದ ಶಕ್ತಿ ಗೊಂದಲಕ್ಕೆ ಕಾರಣವಾಗಬಹುದು. ಇನ್ನು ಒಂದು ದೊಡ್ಡ ಪ್ರಶ್ನೆ ಅಂತಂದ್ರೆ, ಯಂತ್ರ ಇಟ್ಟು ಪೂಜಿಸುವುದಕ್ಕೆ ದೀಕ್ಷೆ ಬೇಕಾ ಅನ್ನೋದು. ಶ್ರೀವಿದ್ಯೆ ಮಂತ್ರ ಸಾಧನೆಗೆ ಖಂಡಿತ ದೀಕ್ಷೆ ಬೇಕು. ಯಂತ್ರವನ್ನು ಶುದ್ಧವಾಗಿ ಇಡುವುದು, ದೀಪ ಹಚ್ಚುವುದು, ಸರಳ ಪ್ರಾರ್ಥನೆ, ಶ್ರೀ ಯಂತ್ರವನ್ನು ನೋಡುತ್ತಾ ಲಲಿತ ಸಹಸ್ರನಾಮದ ಪಾರಾಯಣ, ಹಾಗೆಯೇ ಕಣ್ಣು ಮಿಟುಕಿಸದೆ ಶ್ರೀಯಂತ್ರದ ವೀಕ್ಷಣೆ ಅಂದರೆ ನೋಡ್ತಾ ಇರೋದು, ಇದರಿಂದನೂ ಒಳ್ಳೆ ರಿಸಲ್ಟ್ ಬರುತ್ತೆ. ಆದರೆ ಫಲದ ಅಪೇಕ್ಷೆ ಇಲ್ಲದೆ ಭಕ್ತಿಗಾಗಿ, ಪ್ರೀತಿಗಾಗಿ ಮಾಡಿ, ಅದರಿಂದನೇ ನಿಮ್ಮ ಬಯಕೆಗಳೆಲ್ಲ ಈಡೇರುತ್ತೆ. ಮನೆಯಲ್ಲಿ ಶ್ರೀಯಂತ್ರವನ್ನ ಹೇಗೆ ಆರಾಧಿಸಬೇಕು ಅಂತ ನೋಡೋದಾದ್ರೆ, ಸ್ವಚ್ಛತೆಯಿಂದ ಸರಳ ನೈವೇದ್ಯ, ಹಣ್ಣುಗಳು, ಪಾಯಸ, ಗೂಡಾನ್ನ, ದೀಪ, ಧೂಪ, ಪರಿಮಳದ ಹೂಗಳು, ನಿಯಮಿತ ಜಪ, ಭಕ್ತಿಯಿಂದ ಸಮರ್ಪಣೆ ಮಾಡಿ ಪೂಜಿಸುವುದು. ಕುಂಕುಮಾರ್ಚನೆ ಮಾಡಬಹುದು. ಲಲಿತಾ ಅಷ್ಟೋತ್ತರ ಅಥವಾ ಲಲಿತಾ ಸಹಸ್ರನಾಮದಿಂದ ಕುಂಕುಮಾರ್ಚನೆಯನ್ನ ಮಾಡಬಹುದು. ಉಚ್ಚಾರ ಮಾತ್ರ ಸ್ಪಷ್ಟವಾಗಿ ಇರಬೇಕಾಗುತ್ತೆ. ಶ್ರೀಚಕ್ರ ಆರಾಧನೆ ಅಂದ್ರೆ ಒಂದು ಸಂಬಂಧ, ಒಂದು ಗೌರವ, ಒಂದು ಕ್ರಮ, ಪರಿಪಕ್ವತೆ. ಇದು ನಮ್ಮ ಗಮನವನ್ನ ತರಬೇತುಗೊಳಿಸಿ ಹೊರಗಿನ ದೇವಿ ಒಳಗೆ ಅನುಭವವಾಗಿಸುವ ಸಾಧನೆ. ಶ್ರೀಚಕ್ರವು ಜೀವನದ ಎಲ್ಲ ಅಂಶಗಳನ್ನ ಸ್ಪರ್ಶಿಸುತ್ತೆ. ಮನಸ್ಸು, ಭಾವನೆ, ಶಕ್ತಿ, ಸಂಬಂಧ, ಧರ್ಮ, ಆತ್ಮಜ್ಞಾನ. ಇದು ಕೃಪೆಯಿಂದ ಶುದ್ಧೀಕರಣ ಮತ್ತು ಸಮ್ಮಿಲನದ ಮಾರ್ಗ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.